ಕೆಲವೊಂದಿಷ್ಟು ಮಂದಿ ಮಾತಾಡ್ತಿದ್ದಾರೆ. ಮತ್ತು ವಾಸ್ತವಗಳನ್ನ ಅಭ್ಯಾಸ ಮಾಡಿದಾಗ ಸರಿ ಅನಿಸ್ತಾ ಇದೆ ಅಂತ. ಯಾಕಂದ್ರೆ ಈಗ ಏನಾದರೂ ಬಜೆಟ್ ಮಂಡಿಸೋದು ಇಷ್ಟೊಳಗೆ ಹೇಳಬೇಕಾಗಿತ್ತು, ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಮುಖ್ಯಮಂತ್ರಿ ಅವರನ್ನು. ಈಗಾಗಲೇ ಇವತ್ತು 8, ನಾಳೆ 9 ನಮ್ಮ ಇಕ್ಬಾಲ್ ಅವರು ಹೇಳಿದ್ದ ಪೀರಿಯಡ್ ಮುಗಿಲಿಕ್ಕೆ ಬಂದು, ಆದರೂ ನಮ್ಮ DKಶಿಗೆ ಇನ್ನೂ CM ಸೀಟ್ ಒಲದು ಬರುವಂಥ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಇದರ ಅರ್ಥ ಏನಪ್ಪ ಅಂತಂದ್ರೆ ಸೌಮ್ಯವಾಗಿ ಮತ್ತು ಒಂದೇನಿದ್ರು ಅತ್ಯಂತ ಗಂಭೀರವಾಗಿ ಸಿದ್ದರಾಮಯ್ಯ ಅವರಿಗೆ ಬಜೆಟ್ ಮಾಡಿಸೋದಕ್ಕೆ ಮೌನಾಗಿ ಬಿಡುವಂಥದ್ದು ಅಂತ. ಅಂದರೆ ಬಜೆಟ್ ಮಾಡಿಸ್ಬೇಕಾದ್ರೆ ಹೋಗಬೇಕಾಗಿದ್ದು ಬಜೆಟ್ ಮಾಡಿಸಿದ ಮಾತು ಮುಂದೆ ತಗೊಂಡು ಹೋಗೋದು. ಅದ್ರ ಜೊತೆಗೆ 5 ರಾಜ್ಯಗಳ ಚುನಾವಣೆಗಳು ಬಂದಿದ್ದಾವೆ. ಈಗ 5 ರಾಜ್ಯಗಳ ಚುನಾವಣೆಗಳು ನಿಮ್ಗೆ ಗೊತ್ತದೆ ಈಗಾಗಲೇ ಯಾವ್ಯಾವಪ್ಪ ಅಂತೇಳಿ. ಆಸಾಮ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಮತ್ತೊಂದು ಉತ್ತರ ಪ್ರದೇಶ ಆಗಿರ್ಬೋದು. ಇವುಗಳದೆಲ್ಲ ಇಲೆಕ್ಷನ್ಗೆ ಈ DK ಶಿವಕುಮಾರ್ ಅವರು ಉಸ್ತುವಾರಿಯಾಗಿ ಹಚ್ತಾ ಇದ್ದಾರೆ. ಅದ್ರಾಗೂ ಈಗ ಆಸಾಮದ ಮೊದಲು ಬಂದದ. ಅದಕ್ಕೆ DK ಅವರು ಉಸ್ತುವಾರಿ ಹಚ್ಚೋದ್ರಿಂದಾಗಿ ಸಹಜವಾಗಿ ಅವ್ರನ್ನ ರಾಜ್ಯದಿಂದ ಹೊರಗೆ ದೂರ ಕಳಿಸಿದಂಗೆ ಆಗ್ತದಲ್ಲ. ಇದು ಅದು ಇಲೆಕ್ಷನ್ ಮುಗಿದಾಗ ಮುಂದೆ ಹೋಯಿತು ಅಂದಾಗ, ಅಂದರೆ ಈ ವರ್ಷದಿಂದ ಕೊಲ್ಯಾಪ್ಸ್ ಆಯಿತು ಅಂತ ಹೇಳಿದಾಗ. ಮತ್ತು 5 ಚುನಾವಣೆ ಮುಗಿಬೇಕಾದ್ರೆ 26 ಮುಗಿದು ಹೋಗಿಬಿಡ್ತದೆ. ಮುಂದೆ ಉಳಿಯಂತ ಒಂದು ವರ್ಷಕ್ಕೆ ಇನ್ನೇನು ಮಾಡೋದಪ್ಪ ಅನ್ನೋಂಗೆ. ಇದರ ಅರ್ಥ DKಶಿ ಅವ್ರಿಗೆ 2028ರವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವುದು ದುರ್ಲಭ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತದ. ಜೊತೆಗೆ ಸಿದ್ದರಾಮಯ್ಯರ ಸಹಜದ ಎಲ್ಲರಿಗೂ ಅಧಿಕಾರದಾಗಿರುವಂಥ ವ್ಯಕ್ತಿ ಜೊತೆಗೆ ಎಲ್ಲರೂ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ಇರ್ತಾರೆ ಮತ್ತು ಸಪೋರ್ಟು ಮಾಡ್ತಿರ್ತಾರೆ. ಹೀಗಾಗಿ ಈಗಂತೂ ಬಜೆಟ್ ಆಯಿತು, ಮುಂದಿನ ಬಜೆಟು ಇವರು ಅನ್ನುವಂಥ ಪರಿಸ್ಥಿತಿ ಬಂದದ. ಇನ್ನು ಉಳಿದೇನು ಇನ್ನೊಂದು ಬಜೆಟ್ ಅಂದರೆ ಇದರ ಅರ್ಥ ಸಿದ್ದರಾಮಯ್ಯನವರು 2028ರಲ್ಲೇ ಅವರು ಉಳಿತಾರೆ. ಅಲ್ಲಿ ತನಕ ಇವರು ಹೋಗುವುದಿಲ್ಲ ಅನ್ನುವಂಥದ್ದು. ಹಾಗೆ ಹೆಚ್ಚು ಕಡಿಮೆ ಆದ್ರೆ 2022 ಚುನಾವಣೆ ಮಾಡಿ ಪಕ್ಷಕ್ಕೆ ಗೆಲ್ಲುವಂಥ